ವರದಾನವಾಯಿತು ಕೆರೆ ತುಂಬುವ ಯೋಜನೆ. ಕೆರೆ ಮತ್ತೆ ಬರ್ತಿ ಗ್ರಾಮಸ್ಥರಲ್ಲಿ ಹರ್ಷದ ಹೊಳೆ. ಹೌದು ವೀಕ್ಷಕರೇ, ಇದು ರೋಣ ತಾಲೂಕಿನಲ್ಲಿ ಶಾಸಕ ಜಿಎಸ್ ಪಾಟೀಲ್ರ ಶ್ರಮದ ಫಲವಾಗಿ ಶತಮಾನಗಳಿಂದ ತಾಲೂಕಿನ ರೈತರ ಕೃಷಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಜಲಮೂಲವಾಗಿದ್ದ ಕೆರೆಗಳು ಬತ್ತಿ ಹೋಗಿ ಬರ ಪೀಡಿತವಾಗಿದ್ದ ತಾಲೂಕಿಗೆ ವರವಾಗಿ ಪರಿಣಮಿಸಿದ್ದು ನದಿ ಮೂಲದಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ. ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ರೂಪಿಸಿದ್ದ ಈ ಮಹತ್ವಾಕಾಂಕ್ಷಿ ಯೋಜನೆ ತಾಲೂಕಿನಲ್ಲಿ ಯಶಸ್ವಿಯಾಗಿ ಇತರ ಕಡೆಗಳಲ್ಲೂ ಅನುಷ್ಠಾನಗೊಳಿಸುವುದಕ್ಕೆ ಮಾದರಿಯಾಗಿದೆ. ಯಾವುದೇ ನದಿ, ಹಳ್ಳ, ಕೊಳ್ಳ, ಜಲಮೂಲಗಳಿಲ್ಲದ ರೋಣ ತಾಲೂಕಿನ ರೈತರ ಒತ್ತಡ ಹಾಗೂ ಶಾಸಕ ಜಿಎಸ್ ಪಾಟೀಲ್ರ ಇಚ್ಛಾಶಕ್ತಿಯಿಂದ ಇಂದು ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ 26 ಕೆರೆಗಳಿಗೆ ನೀರು ತುಂಬಿಸಲಾಗುತ್ತಿದೆ. ಸವದತ್ತಿಯ ನವಿಲು ತೀರ್ಥ ಜಲಾಶಯದ ಮಲಪ್ರಭೆ ನದಿಯಿಂದ ಹಾಗೂ ಕೃಷ್ಣಾ ನದಿಯ ಬೇಸ್ಕಿಮ್ ನಡಿಯಲ್ಲಿ ನೀರನ್ನ ಎತ್ತಿ ರೋಣ ತಾಲೂಕಿನ 26 ಕೆರೆಗಳ ಮೂಲಕ 99 ಗ್ರಾಮಗಳ ಜಾನುವಾರುಗಳ ಕುಡಿಯುವ ನೀರಿನ ಬವಣೆ ನೀಗಿಸಲಾಗುತ್ತಿದೆ. ಪ್ರಮುಖ ಕೆರೆಗಳು ಜಿಗಳೂರು, ಆಲೂರು, ಬೊಮ್ಮಸಾಗರ, ಬೆಳವಣಿಗೆ, ಈಟಗಿ, ನಾಗೇಂದ್ರಗಡ ಕೆರೆಗಳ ಮೂಲಕ ವಿವಿಧ ಗ್ರಾಮಗಳಿಗೆ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಅಂತರ್ಜಲ ಮಟ್ಟ ಏರಿಕೆ. ಕೆರೆಗಳು ತುಂಬಿದ ಪ್ರದೇಶದಲ್ಲಿ ಅಂತರ್ಜಲದ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ. ಕೆರೆ ತುಂಬಿಸುವ ಯೋಜನೆ ಅನುಷ್ಠಾನಗೊಂಡ ಬಳಿಕ ರೈತರಿಗೆ ಸುಡು ಬೇಸಿಗೆಯಲ್ಲಿಯೂ ನೀರಿನ ಕೊರತೆ ಉಂಟಾಗುವುದಿಲ್ಲ ಎಂದು ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್ಚರಗೌಡ ಗೋವಿಂದ ಗೌಡ್ರು ಹೇಳಿದರು. ಒಂದು ಬಾರಿ ಕೆರೆಗಳನ್ನು ತುಂಬಿಸಿದರೆ 4 ರಿಂದ 5 ತಿಂಗಳ ಕಾಲ ನೀರಿನ ಕೊರತೆ ಉಂಟಾಗುವುದಿಲ್ಲ. ಹೀಗಾಗಿ ಈ ಹಿಂದೆ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತಿಲ್ಲ ಎನ್ನುತ್ತಾರೆ ಇಲ್ಲಿನ ರೈತರು. ನಮ್ಮ ಊರು ಮಾತ್ರ ಅಲ್ಲ, ತಾಲೂಕಿನ ಎಲ್ಲೆಲ್ಲಿ ಕೆರೆಗಳು ತುಂಬಿವೆಯೋ ಅಲ್ಲೆಲ್ಲ ಅಂತರ್ಜಲ ಹೆಚ್ಚು. ನಮ್ಮ ಊರು ಮಾತ್ರ ಅಲ್ಲ, ತಾಲೂಕಿನ ಎಲ್ಲೆಲ್ಲಿ ಕೆರೆಗಳು ತುಂಬಿವೆಯೋ ಅಲ್ಲಲ್ಲಿ ಅಂತರ್ಜಲ ಹೆಚ್ಚಿ ರೈತರಿಗೆ ಅನುಕೂಲವಾಗಿದೆ. ಈ ಯೋಜನೆ ಜಾರಿಯಾಗದಿದ್ದರೆ ಬೇಸಿಗೆಯಲ್ಲಿ ರೈತರ ಬದುಕನ್ನು ಊಹಿಸಲು ಸಾಧ್ಯವಾಗಿರಲಿಲ್ಲ. ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತಿತ್ತು. ಕೆರೆಗಳಿಗೆ ಪ್ರತಿ ವರ್ಷ ಸರಿಯಾದ ಸಮಯಕ್ಕೆ ನೀರು ತುಂಬಿಸಲು ಇದೇ ರೀತಿ ಶಾಸಕರು ಹಾಗೂ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಇಲ್ಲಿನ ರೈತರು ಹೇಳಿದರು.